ತಿರುಮಲೇಶ್ ದೇಸಾಯಿ, ಆಪರೇಷನ್ಸ್ ಹೆಡ್. ತಿರುಮಲೇಶ್ ದೇಸಾಯಿ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಆಪರೇಷನ್ಸ್ ಹೆಡ್. ಕರುನಾಡಿನ ಮನೆ ಮನೆಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ವಾಹಿನಿಯನ್ನು ತಲುಪಿಸುವ ಮಹತ್ವದ ಹೊಣೆಗಾರಿಕೆ ಹೊತ್ತಿದ್ದಾರೆ ದೇಸಾಯಿ. ಚಾನೆಲ್ನ ಕೇಬಲ್ ಸಂಪರ್ಕ ಮಾತ್ರವಲ್ಲ, ಒಂದು ಸುದ್ದಿ ವಾಹಿನಿಗೆ ಬೇಕಾದ ಎಲ್ಲಾ ರೀತಿಯ ತಾಂತ್ರಿಕ ನೆರವನ್ನು ನೀಡುವ ಸಾಮರ್ಥ್ಯ ಹೊಂದಿರುವ ತಿರುಮಲೇಶ್ ದೇಸಾಯಿ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಶಾಲೆಯನ್ನು ಮುನ್ನಡೆಸುತ್ತಿರುವ ದೈತ್ಯ ಪ್ರತಿಭೆ. 2000ನೇ ಇಸವಿಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ದೇಸಾಯಿ ಅವರು ಅಂದಿನಿಂದ ಇಂದಿನವರೆಗೂ ರಾಜ್ಯದ ಹಲವು ಸುದ್ದಿ ವಾಹಿನಿಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಕೆಲಸ ಮಾಡಿದ ಹೆಗ್ಗಳಿಕೆ ಹೊಂದಿದ್ದಾರೆ. ಆಂಕರ್, ವಾಯ್ಸ್ ಓವರ್ ಆರ್ಟಿಸ್ಟ್, ಪ್ರೊಡಕ್ಷನ್ ಆರ್ಗನೈಸರ್, ಪೋಸ್ಟ್ ಪ್ರೊಡಕ್ಷನ್ ಹೆಡ್, ಸಿನಿಮಾ ವಿಭಾಗದ ಮುಖ್ಯಸ್ಥ ಹೀಗೆ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿರುವ ಬಹುಮುಖ ಪ್ರತಿಭೆ. ರಾಜಕೀಯ ವಿಡಂಬನಾತ್ಮಕ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದ ಹೆಗ್ಗಳಿಕೆಯು ದೇಸಾಯಿ ಅವರಿಗೆ ಇದೆ. 2007ರಿಂದ ನ್ಯೂಸ್ ಚಾನೆಲ್ನ ಕೇಬಲ್ ಸಂಪರ್ಕ ಜಾಲವನ್ನು ವಿಸ್ತರಿಸುವ ಮಹತ್ವದ ಜವಾಬ್ದಾರಿ ವಹಿಸಿಕೊಂಡ ತಿರುಮಲೇಶ್ ದೇಸಾಯಿ ತಮ್ಮ ವೃತ್ತಿ ಜೀವನದಲ್ಲೇ ಹೊಸ ಮಜಲನ್ನು ತಲುಪಿದ್ರು. ಕರ್ನಾಟಕ ರಾಜ್ಯಾದ್ಯಂತ ಕೇಬಲ್ ಆಪರೇಟರ್ಗಳ ಒಡನಾಟ ಹೊಂದಿರುವ ದೇಸಾಯಿ ಆನ್ಲೈನ್ ಪತ್ರಿಕೋದ್ಯಮದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಡಿಜಿಟಲ್ ಮಾಧ್ಯಮಗಳ ಆರಂಭಿಕ ಕಾಲಘಟ್ಟದಲ್ಲೇ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ವಾಹಿನಿ ಪ್ರಾರಂಭಿಸಿ ಅಚ್ಚರಿ ಮೂಡಿಸಿದವರು ತಿರುಮಲೇಶ್ ದೇಸಾಯಿ. ವೃತ್ತಿ ಜೀವನದಲ್ಲಿ ಅಪಾರ ಅನುಭವ ಹೊಂದಿದ್ರೂ ಕೂಡ ಕಿರಿಯ ಸಹೋದ್ಯೋಗಿಗಳ ಜೊತೆ ಸದಾ ಆತ್ಮೀಯತೆಯಿಂದ ಬೆರೆತು ಸಲಹೆಗಳನ್ನು ನೀಡುತ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ವಾಹಿನಿಯ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ನಮಸ್ಕಾರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ಯಾರಂಟಿ ನ್ಯೂಸ್ ಇವತ್ತು ತನ್ನ 1 ವರ್ಷ ಅವಧಿಯನ್ನು ಪೂರ್ಣಗೊಳಿಸಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ MSOಗಳು ಮತ್ತು ಕೇಬಲ್ ಆಪರೇಟರ್ಗಳು ನಮಗೆ ಕೊಟ್ಟಿರುವ ಬೆಂಬಲ ಅಪಾರವಾದದ್ದು ಮತ್ತು ವೀಕ್ಷಕರ ಪ್ರೀತಿ ವಿಶ್ವಾಸ ಯಾವತ್ತೂ ದೊಡ್ಡ ಮಟ್ಟದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದೆ. ಇಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯದ ಎಲ್ಲ MSOಗಳಿಗೂ ಮತ್ತು ಕೇಬಲ್ ಆಪರೇಟರ್ಗಳಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇವೆ ಮತ್ತು ಅವರ ಬೆಂಬಲಕ್ಕೆ ತುಂಬು ಹೃದಯದಿಂದ ಆಭಾರಿಯಾಗಿದ್ದೇವೆ. ನಿಮ್ಮ ಈ ಸಹಕಾರ ಮತ್ತು ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆಗೆ ಹೀಗೆ ಇರಲಿ. ಮುಂದಿನ ಇನ್ನಷ್ಟು ದಿನಗಳವರೆಗೂ ನಾವು ಇಡುವ ಹೆಜ್ಜೆಯಲ್ಲೂ ನೀವು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ 1 ವರ್ಷ ಪೂರ್ಣಗೊಳಿಸಿರುವ ಈ ಶುಭ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಜೈ ಹಿಂದ್, ಜೈ ಕರ್ನಾಟಕ.